ಸಲ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ನಾವು ಹೋಗಿದ್ದು ಗಲ್ಫ್ ಕಾಕ್ಟೈಲ್ಸ್ ಆ್ಯಂಡ್ ಕಿಚನ್ಸ್ಗೆ. DJ ಇತ್ತು. ನಿಮ್ಗೊಂದು ಹೇಳಬೇಕು, ಎವ್ರಿ ಟೈಮ್ ನಾನು ನನ್ನ ಅದಕ್ಕೆ ಮಾತ್ರ 31st ನೈಟ್ ಹೋಗ್ತಾ ಇದ್ವಿ. ವಿ ಇರಲ್ಲ. ವಿ ಆಲ್ವೇಸ್ ಅವ್ರ ನ್ಯೂ ಇಯರ್ ಸೆಲೆಬ್ರೇಷನ್ ಅವ್ರ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡ್ತಾರೆ. ಈ ಟೈಮ್ ಕೂಡ ಅವ್ರ ಫ್ರೆಂಡ್ಸ್ ಜೊತೆ ಗೋವಾಗ ಹೋಗಿದ್ದಾರೆ ವಿ. ಸೊ ನಾನು ಯೂಶ್ವಲಿ ನನ್ನ ಅದಕ್ಕೆ ಜೊತೆ ಹೋಗ್ತಿದ್ದೆ, ಇಲ್ಲಾಂದ್ರೆ ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೆ. ಈ ಸಲ ಸ್ಪೆಷಲ್ ಆಗಿ ನನ್ನ ಜೊತೆ ನನ್ನ ಅಕ್ಕ ಇದ್ದಾಳೆ, ಹಾಗೆ ವಿಂಧ್ಯ ವೃಂದ ಇದ್ದಾರೆ. ಅಲ್ಲಿ ನಾನು ಜೋರು ಮ್ಯೂಸಿಕ್ ಕೇಳಿ ನಮಗೂ ಕೂಡ 2 ಸ್ಟೆಪ್ ಹಾಕ್ಬೇಕು ಅನ್ನಿಸ್ತು. ನಾವು ಸ್ಲೋಗೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಸ್ಟೆಪ್ಸ್ ಹಾಕೋದಕ್ಕೆ. ಎಲ್ಲ ಸಾಂಗ್ ಆಡಿಯೋ ಹಾಕೋದಕ್ಕಾಗಲ್ಲ, ಯಾಕೆಂದರೆ ಕಾಪಿರೈಟ್ ಇಶ್ಯೂ ಆಗುತ್ತೆ. ಮಿನಿಮಲ್ ಆಗಿ ಹಾಕಿರ್ತೀನಿ. ನಾನಿವತ್ತು ಹಾಕಿರೋ ಬಟ್ಟೆ ನಾನು ಆ್ಯನಿವರ್ಸರಿಗೆ ತೊಗೊಂಡಿದ್ದು ಅಂತ ಡ್ರೆಸ್ಸು. ನಾನು ಆ್ಯನಿವರ್ಸರಿ ಬ್ಲಾಗಲ್ಲೂ ಕೂಡ ಇದೇ ಡ್ರೆಸ್ ಹಾಕಿರೋದು ನೀವು ನೋಡ್ಬೋದು. ಮತ್ತು ಪಬ್ಬಲ್ಲಂತೂ ಫುಲ್ ಕ್ರೌಡ್ ಇತ್ತು, ಸಖತ್ತು ಜನ ಇದ್ದರು, ತುಂಬ ಕ್ರೌಡೆಡ್ ಆಗಿತ್ತು. ಆದರೆ ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡೋದಕ್ಕಂತೂ ಸಖತ್ತಾಗಿತ್ತು. ನಮಗೂ ಹೋದ ತಕ್ಷಣ ಏನು ಟೇಬಲ್ ಸಿಕ್ಕಿಲ್ಲ, ಆಫ್ಟರ್ ಸಮ್ ಟೈಮ್ ಆದಮೇಲೆ ನಮಗೆ ಟೇಬಲ್ ಸಿಕ್ಕಿದ್ದು. ಬಟ್ ಚೆನ್ನಾಗಿರೋ ಪ್ಲೇಸಲ್ಲಿ ಸಿಕ್ತು. ನಾವು ಕೂಡ ಸಖತ್ ಎಂಜಾಯ್ ಮಾಡಿದ್ವಿ. ಎಲ್ಲರೂ ಒಟ್ಟಿಗೆ ಕೂಡಿ ಡ್ಯಾನ್ಸ್ ಮಾಡಿದ್ದಂತೂ ಸಖತ್ತಾಗಿತ್ತು. ನ್ಯೂ ಇಯರ್ ಅಂದರೆ ಎಲ್ಲ ಪಬ್ಸಲ್ಲೂ ಕೂಪನ್ಸ್ ಇಟ್ಟಿರ್ತಾರಲ್ಲ, ಸೊ ಕೂಪನ್ಸ್ ಇದ್ರೇ ಅಲೋ ಮಾಡೋದು ಇನ್ಸೈಡು. ಸೊ ನಾವು ಕೂಡ ಕೂಪನ್ಸ್ ತೊಗೊಂಡೇ ಹೋಗಿದ್ದು. ಕೂಪನ್ಸ್ ರೇಟ್ ಒಂದು ಲೇಡೀಸ್ಗೆ ಪರ್ ಪರ್ಸನ್ 999, ಕಿಡ್ಸಿಗೆ 600. ಕೂಪನ್ಸ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ನೀವು ಲೈಕ್ ಪರ್ ಪರ್ಸನ್ 999 ಕೊಟ್ಟು ಒಂದು ಕೂಪನ್ ತೊಗೊಂಡ್ರೆ ಆ 999 ರಿಡೀಮ್ ಮಾಡ್ಕೊತಾ ಹೋಗ್ಬೋದು. ನೀವು ಯಾವ್ಯಾವ ಐಟಮ್ಸ್ ಅಂದರೆ ಇಲ್ಲ ಫುಡ್ ಐಟಮ್ಸ್, ಕಾಕ್ಟೈಲ್ಸ್ ನೀವೇನು ತೊಗೊಂಡ್ರು ಆ ರೇಟ್ ಏನಾಗುತ್ತೆ ಅದ್ರಲ್ಲಿ ರಿಡೀಮ್ ಆಗ್ತಾ ಹೋಗುತ್ತೆ ಆ ಕೂಪನ್ಸಲ್ಲಿ. ನೀವೇನಾದರೂ ಎಕ್ಸ್ಟ್ರಾ ತೊಗೊಂಡ್ರೆ ಅದು ಆ ಕೂಪನ್ ಬಿಟ್ಬಿಟ್ಟು ಎಕ್ಸ್ಟ್ರಾ ಏನು ಅಮೌಂಟ್ ಆಗಿರುತ್ತೋ ಅಷ್ಟು ಅಮೌಂಟ್ನ ಪೇ ಮಾಡಬೇಕು. ಎಲ್ರಿಗೂ ನ್ಯೂ ಇಯರು. ನನಗಂತೂ ಸಕ್ಕತ್ ಇಷ್ಟ ಆಯ್ತು, ಸೂಪರ್ ಆಗಿತ್ತು. ನಾನು ಫಸ್ಟ್ ಟೈಮ್ ಇಷ್ಟು ಲೇಟ್ ನೈಟಲ್ಲಿ ಬರ್ತಾ ಇರೋದು ಮನೆಗೆ. ಅದು ಯಾಕೆಂದ್ರೆ ಫ್ಯಾಮಿಲಿ ಇರೋದ್ರಿಂದ. ನಿಮ್ಗೆಲ್ಲ ಏನ್ ಅನ್ನಿಸ್ತು ಅಂತ ಹೇಳಿ. ಸೂಪರ್ ಆಗಿತ್ತು ಮಕ್ಳ. ನಿಮ್ಗೆ ಹೆಂಗಿತ್ತು ನ್ಯೂ ಇಯರ್? ಹೌದಾ, ಲೇಟ್ ಆಯ್ತಲ್ಲ, 12 o'clock ಮಕ್ಳು ಮಲಗಿದ್ದಾರೆ. ಹೌದು, ಆದ್ರೂ ನಾವೇ ಅಲ್ಲ ಬೇಗ ಬಿಟ್ಟಿದ್ದು. ಅಲ್ಲಿ ಇರೋರ್ಗೆಲ್ಲ ಹೌದು, ನಾವು ಕರೆಕ್ಟಾಗಿ 12 o'clock ಆದ ತಕ್ಷಣ ಬಿಟ್ಬಿಟ್ವಿ. ಯಾಕಂದ್ರೆ ನಾವು ಡ್ರೈವ್ ಮಾಡ್ಕೊಂಡು ಬರ್ಬೇಕಿತ್ತಲ್ಲ. ಸಕಾಲಾಗಿತ್ತಲ್ಲ. ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೇನ್. ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ. ಬಾಯ್. ಇಲ್ಲಿಗೆ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೀವೆಲ್ಲ ಹೇಗೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.